ವೀಕ್ಷಕರೇ, ಗಾಂಧಿನಗರದಲ್ಲಿ ಇವರ ಸಿನಿಮಾ ಪ್ರೀತಿನ ಕಂಡು ಕೆಲವರು ಇವರನ್ನ ಹುಚ್ಚ ಅಂತ ಕರೀತಾರೆ. ಆದರೆ ಇವರ ಸಿನಿಮಾ ಪ್ರೀತಿಯನ್ನ ಯಾವತ್ತೂ ಇವರು ಕೈ ಬಿಡಲಿಲ್ಲ. ಪ್ರೇಕ್ಷಕರು ಯಾವಾಗ ಬಂದರೂ ಕೂಡ ನಮ್ಮನ್ನ ಹರಸೇ ಹರಿಸ್ತಾರೆ ಅನ್ನೋವಂಥ ಒಂದು ಆತ್ಮವಿಶ್ವಾಸದ ಜೊತೆಗೆ ವರ್ಷದ ಮೊದಲನೇ ಆರಂಭ 2026 ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡು ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ. 14 ವರ್ಷಗಳ ತಪಸ್ಸು ಅಂತ ಹೇಳ್ಬೋದು. ಸಾರಥಿ ಆದಮೇಲೆ ಕೆ.ವಿ. ಸತ್ಯಪ್ರಕಾಶ್ ಅವರು ಲ್ಯಾಂಡ್ ಲಾರ್ಡ್ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದಷ್ಟು ಒಳ ಹರಿವುಗಳನ್ನು ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಒಂದು ದೊಡ್ಡ ಕ್ಯಾನ್ವಾಸ್ನ ಚಿತ್ರ ಶುರುವಾಗೋವಾಗಲೇ ಗಾಂಧಿನಗರಲ್ಲಿ ಒಂದಷ್ಟು ಟಾಕ್ಗಳು ಹರಿದಾಡುತ್ತೆ. ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನೀವು ಒಳಗೆ ಹೊರಗೆಗಳನ್ನು ಅರ್ಥ ಮಾಡಿಕೊಂಡು ಇಂಥದ್ದೇ ಸಿನಿಮಾ ಮಾಡಬೇಕು ಅಂತಲೇ 14 ವರ್ಷ ತೆಗೆದುಕೊಂಡ್ರಿ. ಹೇಗೆ ನಡೀತಾ ಇದೆ ಸರ್ ಲ್ಯಾಂಡ್ ಲಾರ್ಡ್ ಕೆಲಸಗಳು? ಸರ್ ತುಂಬ ಬಿರುಸಿನಿಂದ ಸಾಗಿದೆ. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಟಾಕಿ ಪೊಸಿಷನ್ ಎಲ್ಲ ಕಂಪ್ಲೀಟ್ ಆಯಿತು. ಒಂದು ಹಾಫ್ ಡೇ ಇದೆ, 6ನೇ ತಾರೀಕು ಕುಂಬಳಕಾಯಿ. ಸೊ ಬಿಕಾಸ್ ಉಮಾಶ್ರೀ ಮೇಡಮ್ ಅವ್ರ ಡೇಟ್ ಇರಲಿಲ್ಲ, 6th ಕೊಟ್ಟಿದ್ದಾರೆ. ಬಿಫೋರ್ ಸೆಷನ್ ಬರ್ತೀನಿ ಅಂತ ಹೇಳಿದ್ದಾರೆ. 6ಕ್ಕೆ ಕಂಪ್ಲೀಟ್ ಆಗೋಗುತ್ತೆ ಸರ್. ಈಗ ಆಲ್ರೆಡಿ ಫಸ್ಟ್ ಹಾಫ್ ಆಲ್ರೆಡಿ ಡೇ ಈ CGಗೆಲ್ಲ ಹೋಗ್ಬಿಟ್ಟಿದೆ. ಸೆಕೆಂಡ್ ಹಾಫ್ ಸರ್, ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡಿರಲಿಲ್ಲ ನೀವು. ರಾಜಾಜಿನಗರ ನವರಂಗ್ ಥಿಯೇಟ್ರಲ್ಲಿ ಒಂದು ಟೀಸರ್ ಬಿಟ್ಟಾಗ ಬ್ಲಾಸ್ಟ್ ಆಗುತ್ತೆ, ಕಂಟೆಂಟ್ ಏನು ಅಂತ ಗೊತ್ತಾಗುತ್ತೆ. ದುನಿಯಾ ವಿಜಯ್ ಅವರ ಫ್ಯಾನ್ಸ್ಗಳಿಗೂ ಕೂಡ ಭೀಮಾ ಆದಮೇಲೆ ಒಂದು ದೊಡ್ಡ ಟ್ರೀಟು. ಟೀಸರ್ ಆದಮೇಲೆ ಬಂದಿರೋ ರೆಸ್ಪಾನ್ಸ್ಗಳು ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಫೋನ್ ಮಾಡಿ ಹೇಳಿದ್ರು, ಏನು ಸರ್ ಈ ಥರ ಅದ್ಭುತವಾಗಿದೆ ಟೀಸರು, ಕಂಟೆಂಟಿಗೆ ಎಷ್ಟು ಹೇಗಿರ್ಬೋದು ಹಾಗೆ ಅಂತ. ಇದೆಲ್ಲ ಬಂದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ. ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಹೇಳಲ್ಲ. ಅದಕ್ಕೆ ಏನು ಬೇಕೋ ಕಂಟೆಂಟ್ಗೆ ಎಲ್ಲೂ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದ ರೀತಿಯಲ್ಲಿ ನಡ್ಕೊಂಡಿದ್ದೀವಿ, ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದುನಿಯಾ ವಿಜಯಿ, ರಚಿತಾ ರಾಮ್ ಒಂದು ಯುನೀಕ್ ಕಾಂಬೋ ಸರ್. ಈ ಐಡಿಯಾ ಫಸ್ಟೇ ಬಂದಿತ್ತಾ ಅಥವಾ ಡಿಸ್ಕಷನ್ಸ್ ಆದಮೇಲೆ ಬಂದಿದ್ದ ತಲೆಗೆ? ಇಲ್ಲ, ನನಗೆ ಜಡೇಶ್ ಅವ್ರ ಮನೆಗೆ ಬಂದು ಕತೆ ಹೇಳಿದಾಗ ನಾವು ಕೇಳಿದ್ವಿ, ಈ ಕತೆಗೆ ನಾಯಕ ನಟನ ಯಾರು ಅಂತ ಕೇಳಿದ್ರು. ಹಿಂದೆ ನನ್ನ ಮಗನೂ 2-3 ಬಾರಿ ಹೇಳಿದ್ರು. ಆಮೇಲೆ ನಾಯಕಿ ನಟಿ ಯಾರು ಅಂತ. ಆಮೇಲೆ ಅಪೋಸಿಷನ್ ಏನು ಇದಿದೆ, ಆ ಹೀರೋಗೆ ವಿರುದ್ಧವಾಗಿ ಯಾರಿರ್ತಾರೆ ಖಳನಟ ಅನ್ನೋದಕ್ಕಿಂತ ಅಪೋಸಿಷನ್ ಕ್ಯಾರೆಕ್ಟರ್ ಯಾರು ಮಾಡಿದ್ರು ಒಳ್ಳೆಯದು ಅಂತ. ಸೊ ಇವ್ರು ಆಲ್ರೆಡಿ ನಾನು ಮಾತಾಡಿಬಿಟ್ಟು ಇದು ಮಾಡಿದ್ದೀನಿ ಸರ್, ಕಮಿಟ್ಮೆಂಟ್ ಆಗಿದ್ದಾರೆ. ಇಲ್ಲಪ್ಪ ನೀನು ಹಾಗೆ ಹೇಳೋದಲ್ಲ, ಫಸ್ಟು ನನಗೆ ಅದು ಖಾತ್ರಿ ಆಗಬೇಕು, ಅದಾದಮೇಲೆ ನಾನು ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿದಾಗ ನಾವು ಡೈರೆಕ್ಟ್ರು, ನನ್ನ ಮಗ ಅವರು ವಿಜಯ್ ಸರ್ ಮನೆಗೆ ಹೋದಾಗ, ಹೌದು ಸರ್ ತುಂಬ ಇಷ್ಟ ಆಗಿದೆ ನನಗೆ ಕತೆ, ನಾನು ಒಪ್ಕೊಂಡಿದ್ದೀನಿ ಮಾಡ್ತೀನಿ ಅಂದರು. ಸೊ ನಮ್ಗೆ ಆಲ್ರೆಡಿ 50% ಕಾನ್ಫಿಡೆನ್ಸ್ ಬಂತು. ನಾಯಕ ನಟಿ ಯಾರು ಅಂದಾಗ, ನಾಯಕಿ ನಟಿ ರಚಿತಾ ಮೇಡಮ್ ಅಂತ. ರಚಿತಾ ಮೇಡಮ್ ಇದರಲ್ಲಿ ತಾಯಿ ಪಾತ್ರ ಬರ್ತದೆ, ನಿಜವಾಗ್ಲೂ ಅವ್ರು ಒಪ್ತಾರಾ ಅಂತ ಕೇಳಿದಾಗ, ಇಲ್ಲ ಸರ್ ಆಲ್ರೆಡಿ ಕಮಿಟ್ ಆಗಿದ್ದಾರೆ ಅಂತ ಹೇಳಿ, ಮೇಡಮ್ನು ತಮಗೆಲ್ಲ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ನಾನು ಯಾಕೆ ಈ ಪಾತ್ರ ಒಪ್ಕೊಂಡೆ ಅಂತ. ಅವ್ರು ಆಲ್ರೆಡಿ ಪ್ರೆಸ್ ಮುಂದೆ ಹೇಳಿದ್ದಾರೆ. ಸೊ ಅವ್ರದ್ದು ಒಂದು ಕಡೆ ಖಾತ್ರಿ ಆದಾಗ ನಮಗೆ ಒಂಥರ ಇಮ್ಮಡಿ ಆಯಿತು, ಮಾಡಲೇಬೇಕು ಅನ್ನಿಸ್ತು, ಒಂದು ಇದಾಯಿತು. ಸೊ ಖಳನಾಯಕ ಯಾರು ಅಂತ ಹೇಳಿದಾಗ, ಖಳನಾಯಕ ಅನ್ನೋದಕ್ಕಿಂತ ಅಪೋಸಿಷನ್ ಯಾರು ಅಂತ ಕೇಳಿದಾಗ, ಸೊ ಅವ್ರಿಗೆ ಇನ್ನೂ ಅದ್ಭುತವಾಗಿ, ಇನ್ನೂ ಯಾಕಂದ್ರೆ ಅವ್ರು ರಿವೀಲ್ ಮಾಡಿಲ್ಲ, ಅವ್ರ ಹೆಸರು ಹೇಳೋಕ್ಕೆ ಹೇಳ್ಬಾರ್ದು. ನೆಕ್ಸ್ಟು ಈ ಸೆಕೆಂಡ್ ವೀಕಲ್ಲೇ ಟೀಸರ್ ರಿಲೀಸ್ ಮಾಡ್ತೀವಿ ಅವ್ರದ್ದನ್ನು. ಈಗ ಫಸ್ಟ್ ವೀಕಲ್ಲಿ ಸಾಂಗ್ ಬಿಡ್ತಾಯಿದ್ದೀವಿ. ಸೆಕೆಂಡ್ ಹೀರೋ ಶಿಶಿರ್ ಅವ್ರದ್ದು ಮತ್ತು ರಿತನೆ ಮೇಡಮ್ದು. ಇದಾದ ನಂತರ ಸೆಕೆಂಡ್ ವೀಕಲ್ಲಿ ಟೀಸರ್ ಬಿಡ್ತಾಯಿದ್ವಿ ಸರ್. ಲ್ಯಾಂಡ್ ಲಾರ್ಡು ಪೋಸ್ಟರು, ಮೇಕಿಂಗು, ಟೀಸರ್ ಎಲ್ಲ ನೋಡಿದಾಗ ಮುಖ್ಯವಾಗಿ ಅದರಲ್ಲಿ ಬೆಂಕಿ ಹೈಲೈಟ್ ಆಗುತ್ತೆ. ಒಂದು ಫೈರು, ಒಂದು ಸ್ಪಾರ್ಕ್ ಇರುತ್ತೆ. ನಿಮ್ಮ ಕೆರಿಯರ್ ನೋಡ್ಕೊಂಡು ಬಂದ್ವಿ ಸರ್ ನಾವು 2011ರಿಂದ. ಸಾರಥಿ ಸಿನಿಮಾ ಆದಮೇಲೆ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಲಿಲ್ಲ. ಒಂದಷ್ಟು ಕತೆಗಳನ್ನು ಕೇಳಿದ್ರಿ, ನಿಮಗಿಷ್ಟ ಆಗಲಿಲ್ಲ, ಕೆಲವ್ರು ಕನೆಕ್ಟ್ ಆಗಲಿಲ್ಲ, ಕೆಲವರು ದುಡ್ಡಿನ ಮುಖ ನೋಡಿಕೊಂಡು ನಿಮ್ಮ ಹತ್ರ ಬರ್ತಾರೆ, ಅದು ನಿಮಗೆ ಇಷ್ಟ ಆಗಲ್ಲ. ಬರೀ ದುಡ್ಡು ಬೇಡ, ನಾವು ಸಿನಿಮಾ ಮಾಡೋದಕ್ಕೆ ಬಂದಿದ್ದೀವಿ ಅಂತ ನಿಮ್ಮ ಧೋರಣೆ. ಇದು ಆಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ ಅನೌನ್ಸ್ಮೆಂಟ್ ಮಾಡ್ತೀರಾ. ಕೆಲವ್ರಿಗೆ ಸತ್ಯಪ್ರಕಾಶ್ ಅವರು ರಿವೆಂಜ್ ಮೂಲಕ ಉತ್ತರ ಕೊಡೋದಕ್ಕೆ ತಯಾರಾಗಿದ್ದಾರಾ ಅಂತ ಈ ಸಿನಿಮಾದಿಂದ? ಆ ಥರ ಅಂದರೆ ನನಗೆ ಅರ್ಥ ಆಗಿಲ್ಲ. ರಿವೆಂಜ್ ಅನ್ನೋದಕ್ಕಿಂತ ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ಏನಂತಾರೆ ಅದನ್ನು, ಕಟ್ಟ ಕಡೆಯ ವ್ಯಕ್ತಿ, ಐ ಮೀನ್ ಕೆಳಮಟ್ಟದ ವ್ಯಕ್ತಿ, ಕಂಡವ್ರ ಮನೇಲಿ ಜೀತ ಗೆದ್ಬಿಟ್ಟು ಎಷ್ಟು ದಿನ ಅಂತ ಜೀವನ ಸಾಗಿಸೋಕ್ಕಾಗುತ್ತೆ.
ನಾನು ಏನಾದರೂ ಒಂದು ಸಾಧನೆ ಮಾಡಿ ನಾನು ಒಬ್ಬ ಭೂಮಿ ಒಡೆಯ ಆಗಬೇಕು ಅನ್ನೋದಿದು ಮೇನ್ ಉಳಿರೋಂಥ ಕತೆ. ಆ ಒಂದು ಕತೆ ಕೇಳ್ತಾ ಕೇಳ್ತಾ ಮುಂದೆ ನನಗೇನಾಯಿತು, ಇನ್ಸ್ಪಿರೇಷನ್ ಆಯಿತು, ಇದು ನಿಜವಾಗ್ಲೂ ಜನಗಳ ಮನಸ್ಸಿನಲ್ಲಿ ಮುಟ್ತದೆ ಅಂತ ಒಂದು ತೀರ್ಮಾನ ಮಾಡೇ ಈ ಸಿನಿಮಾ ಮಾಡೋಕ್ಕೆ ನಾವು ತಯಾರಾಗಿದ್ದು. ಇವತ್ತು ಆ ಎಲ್ಲ ಒಳಗೊಂಡಂಥ ಇವತ್ತೇನು ನೀವು ಕಿಡಿ ಅಂತ ಹೇಳಿದ್ರಿ, ಸತತವಾಗಿ ತುಳಿತಕ್ಕೊಳಗಾದನು ಎದ್ರೆ ಏನಾಗ್ಬೋದು, ಯಾವ ಥರ ನಿಲ್ಬೋದು, ಅವನು ಹಿಂದು ಮುಂದೆ ಏನೂ ನೋಡಲ್ಲ. ಸೊ ಅದೇ ಈ ಒಂದು ಕಥೆಯ ಸಾರಾಂಶ. ಸೊ ಅದಕ್ಕೆ ಪೂರಕವಾದ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀವಿ. ಅದು ಜನಗಳು ಮುಂದೆ ಜನವರಿ 23 ಬಂದಾಗ ತೀರ್ಮಾನ ಅವ್ರ ಕೈಲಿರ್ತದೆ. ನೀವೊಂದು ಲಾರ್ಜರ್ ಸ್ಕೇಲಲ್ಲಿ ಗ್ಯಾಪ್ ತೆಗೆದುಕೊಂಡಾಗ ನಿಮಗೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಿರ್ಮಾಪಕರು ನಿಮ್ಮ ಗೆಳೆಯರು, ಅವರು ಕೇಳಲಿಲ್ವಾ ಯಾಕೆ ಸತ್ಯಪ್ರಕಾಶ್ ಅವರೇ ಈ ಗ್ಯಾಪ್ ಆಯಿತು, ನೀವು ಆ್ಯಕ್ಟಿವ್ ಆಗಿ ಸಿನಿಮಾಗಳನ್ನ ಮಾಡ್ತಾ ಇರಬೇಕು ಅಂತ? ಇಲ್ಲ ಸರ್, ನಾನು ಹೇಳಿದ್ನಲ್ಲ, ಹಲವಾರು ಜನ ಬಂದು ಕತೆ ಹೇಳಿದ್ರು. ನನಗೆ ಸುಮಾರು 60-70 ಕತೆಗಳು ಬಂದು ಹೇಳಿದಾಗಲೂ ಕೂಡ 4-5 ಕತೆ ಮಾಡಬೇಕು ಅನ್ನಿಸ್ತು. ಮಾಡಬೇಕು ಅಂತಂದಾಗ ಆ ಸಮಯ ನಮ್ಗೆ ಒದಗಿ ಬರಲಿಲ್ಲ, ಅವಾಗ ಮಾಡೋಕ್ಕಾಗಲಿಲ್ಲ. ಹಿಂದೆ ಶ್ರೀಮುರಳಿದು ಮಾಡಬೇಕಾಗಿತ್ತು, ದರ್ಶನ್ ಅವ್ರದ್ದು ಮತ್ತೆ ಮಾಡಬೇಕಿತ್ತು, ಕಾರಣಾಂತರದಿಂದ ಆಗಿಲ್ಲ. ಈಗ ನಮಗೆ ಅಂತೂ ಇದು ಇವನ್ ಡೈರೆಕ್ಟ್ರು ಸಹ ತಮ್ಗೆ ಹೇಳಿದ್ರು, ಸುಮಾರು ಜನ ಅಪ್ರೋಚ್ ಮಾಡಿದೆ, ಬಡ್ಜೆಟ್ ಬಗ್ಗೆ ಯಾರೂ ಸ್ವಲ್ಪ ಇದು ಮಾಡಲಿಲ್ಲ ಅಂತ. ನಂದೇನಿದ್ರು ಚಾಲೆಂಜಿಂಗೇ ಸರ್, ಯಾವತ್ತೇ ಆಗಿರಲಿ. ಒಂದು ಕತೆ ಕಂಟೆಂಟು ಚೆನ್ನಾಗಿದೆ ಅಂದಾಗ ದುಡ್ಡಿನ ಮುಖ ನೋಡಬಾರ್ದು. ಪ್ರೇಕ್ಷಕ ಅದನ್ನು ಕೈ ಹಿಡಿತಾನೆ, ಗೆಲ್ಲಿಸ್ತಾನೆ. ಯಾಕಂದರೆ ಆ ಒಂದು ಇದರಲ್ಲಿ ಹಿಂದೆ ನಮ್ಮ ರಾಜ್ಕುಮಾರ್ ಸಿನಿಮಾಗಳು ನೋಡಿದಾಗ ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ಎಜುಕೇಟೆಡ್ಸು ಊರಿಗೋಗಿ ವ್ಯವಸಾಯ ಮಾಡೋದು ಅಂತರು. ಆ ಥರ ಒಂದು ಇನ್ಸ್ಪಿರೇಷನ್ ಇರೋಂಥ ಒಂದು ಕತೆ ಇರೋದ್ರಿಂದ ನಾನು ಎಲ್ಲೂ ನಮಗೆ ತೊಂದರೆ ಆಗಲ್ಲ ಅಂತ ಭಾವಿಸ್ತೀನಿ ಸರ್. ಜನ ಕೈ ಹಿಡಿತಾರೆ. ಸರ್, ಸಂಕ್ರಾಂತಿ ಟೈಮಿಗೆ ಬರ್ತಾ ಇದ್ದೀರಾ, ನಾನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 2011ರಲ್ಲಿ ಸಾರಥಿ ಸಿನಿಮಾ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ, ನೀವು ಒಂದು ದೊಡ್ಡದಾಗಿ 100 ಡೇಸ್ ಸೆಲೆಬ್ರೇಷನ್ ಫಂಕ್ಷನ್ ಮಾಡ್ತೀರಾ. ಇವತ್ತಿನ ಕಾಲದ ಒಂದು ಇತಿಮಿತಿಗಳನ್ನ ನೋಡ್ತಾ ಇದ್ದೀವಿ ನಾವು ಇಂಡಸ್ಟ್ರಿಯಲ್ಲಿ. ನಾವು ಈ ದಿನಗಳ ಲೆಕ್ಕ, ವಾರಗಳ ಲೆಕ್ಕಕ್ಕೆ ಬಿದ್ದುಬಿಟ್ಟಿದ್ದೀವಿ. 4 ಶೋ ಕೊಡೋದೇ ದೊಡ್ಡ ವಿಷಯ ಸಿನಿಮಾಗಳಿಗೆ ಅನ್ನೋ ಥರ ಆಗೋಗಿದೆ. ಯಾವ ಸಿನಿಮಾಗಳು ಗಟ್ಟಿಯಾಗಿ ಬಾಕ್ಸ್ ಆಫೀಸಲ್ಲಿ ನಿಂತ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ. ಆ ದಿನಗಳನ್ನು ನೋಡಿದ್ದೀರಾ, ಈಗ ನಡೀತಾ ಇರೋವಂಥ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ. ಸಿನಿಮಾ ಇಂಡಸ್ಟ್ರಿ ಹೇಗೆ ಕಾಣಿಸ್ತಾ ಇದೆ ಸರ್ ನಿಮಗೆ? ಆವಾಗಿನ ಇದರಲ್ಲಿ ನಮಗೆ ಮಾಲ್ಗಳಿರಲಿಲ್ಲ. ಸೊ ಥಿಯೇಟ್ರುಗಳು ಇವತ್ತು ರೂರಲ್ ಸೈಡಲ್ಲಿ ತಾಲೂಕು ಮಟ್ಟದಲ್ಲಿ ಥಿಯೇಟ್ರುಗಳಿದ್ದಾಗ ರೇಟ್ ಆಫ್ ಅಡ್ಮಿಷನ್ 40 ರೂಪಾಯಿ ಇತ್ತು. ಇದು ಗಾಂಧಿ ಕ್ಲಾಸು 60 ರೂಪಾಯಿ ಸೆಕೆಂಡ್ ಕ್ಲಾಸ್ ಇತ್ತು. ಹೈಯೆಸ್ಟ್ ಅಂದರೆ ಟೌನ್ಗಳಲ್ಲಿ 80 ರೂಪಾಯಿ ಬಾಲ್ಕನಿ ಇತ್ತು. ಸೊ ಇವಾಗ ಹಾಗಲ್ಲ. ಈಗ ಸೆಕೆಂಡ್ ಕ್ಲಾಸೇ 100 ರೂಪೀಸ್ ಇದೆ, ಬಾಲ್ಕನಿ 150-200 ರೂಪೀಸ್ ಇದೆ. ಮತ್ತು ಮಾಲ್ಗಳಲ್ಲಿ ಇವತ್ತು ಅವಾಗ ನಾವು ಏನಾದರೂ ಒಂದು ಸಿನಿಮಾಗೆ ಹೋಗ್ಬೇಕಂದ್ರೆ ತಾಲೂಕಿಗೆ ಹೋಗ್ಬಿಟ್ಟು ನೋಡಬೇಕಾಗಿತ್ತು. ಆಮೇಲೆ ಇಲ್ಲೂ ಅಷ್ಟೇ ಏರಿಯಾಗಳಲ್ಲಿ ನಾನು ಸಾರಥಿ ಸಿನಿಮಾ ರಿಲೀಸ್ ಆದಾಗ ಕೇವಲ ಒಂದೇ ಮಂತ್ರಿ ಮಾಲ್ ಒಂದು ಆಗಿತ್ತು, ಮತ್ತು PVR ಇತ್ತು. ಸೊ ಅಲ್ಲಿ ಅವಾಗ ಕನ್ನಡಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಡ್ತಿರಲಿಲ್ಲ, ಹಿಂದಿ ಇದಿತ್ತು. ಅಂಥದ್ರಲ್ಲೂ ನಮ್ಮ ಸಿನಿಮಾಗೆ ಒಳ್ಳೆ ಅದ್ಭುತ ಯಶಸ್ಸು ಅಂತ ಕೊಟ್ಟರು. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅವಾಗ 100 ಡೇಸ್ ಹೊಡೆದ್ರೆ ಇಷ್ಟು ಕಲೆಕ್ಷನ್ ಆಗುತ್ತೆ, 150 ಡೇಸ್ ಹೊಡೆದ್ವಿ, ನಮ್ದು 175 ಡೇಸ್ ಹೊಡಿತು ಸಾರಥಿ. ಇವಾಗ ಈ ಸಿನಿಮಾ ಕಾಂತಾರನೇ ನೋಡಿದ್ರಿ, ಬರೀ 4 ವಾರಕ್ಕೆ ಮೋರ್ ದೆನ್ 250 crores ಇನ್ ಕರ್ನಾಟಕ. ಸೊ ಹಾಗಾಗಿ ಇವತ್ತು ನಮಗೆ ಸ್ಕ್ರೀನು ಪರದೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಮಗೆ 1 ವಾರಕ್ಕೆ ಹಾಕಿ ದುಡ್ಡು ಬರ್ತದೆ ಅಂತ ಹೇಳ್ತಾರೆ. ಸೊ ಓವರಾಲ್ ನಮ್ಮ ಕಲೆಕ್ಷನ್. ಸೊ ಸೆಕೆಂಡ್ ವೀಕ್ ಹೊಡೆದ್ರೇ ಪ್ರಾಫಿಟಲ್ಲಿರ್ತಾರೆ. ಅಂದರೆ ಹೌಸ್ಫುಲ್ಲಾಗಿ ಇವತ್ತೇನು ಸಿನಿಮಾ ಚೆನ್ನಾಗಿ ಕೈ ಹಿಡಿದ್ರೆ ಥಿಯೇಟ್ರಿಗೆ ಜನ ಬಂದರು. ಈ ಕಾಂತಾರ ಆದಮೇಲೆ ಎಷ್ಟೋ ಥಿಯೇಟ್ರುಗಳು ಮುಚ್ಚಿದ್ದು, ಥಿಯೇಟ್ರುಗಳು ಓಪನ್ ಆಗಿದೆ ಅಂತ ಕೇಳ್ಬಿಟ್ಟಿದ್ದೀವಿ ನಾವು. ಅದು ರಿಯಲಿ ಕೂಡ ಇವಾಗ ಹಿಂದಿಂದಲೇ ಇವಾಗ ನೋಡಿ, ನೆಕ್ಸ್ಟು ದೊಡ್ಡ ದೊಡ್ಡ ಸಿನಿಮಾಗಳು 3-4 ಸಿನಿಮಾಗಳು ಬರ್ತವೆ. ನಮ್ಮದು ಜಾನ್ವರಿಲಿ ಫಸ್ಟ್ ಟೈಮ್ ನಮ್ಮದೇ ಬರುತ್ತೆ. ಸೊ ಹಾಗಾಗಿ ಜನಗಳಿಗೆಲ್ಲ ಒಂದು ಕಡೆ ಆ ಒಂದು ಕಾನ್ಫಿಡೆನ್ಸು, ದೊಡ್ಡ ಒಂದು ಸಿನಿಮಾ ನೋಡಿದಾಗ ಥಿಯೇಟ್ರಿಗೆ ಬಂದಾಗ ಒಳ್ಳೆ ತಾವೇ ನೋಡಿದ್ರಿ, ಟೀಸರ್ ನೋಡಿದ ಮೇಲೆ ಎಷ್ಟು ಅದ್ಭುತವಾಗಿದೆ ಅಂತ ಎಲ್ಲ ಹೊಗಳಿಕೆ ಬಂತು, ಪ್ರಶಂಸೆ ಬಂತು. ಸೊ ಅಷ್ಟೇ ಅಲ್ಲದೆ ಈ ಒಂದು ಸಿನಿಮಾದಲ್ಲಿ ಆ ಒಂದು ಪಾತ್ರಕ್ಕೆ ತಕ್ಕಂಥ ಪಾತ್ರಧಾರಿಗಳಿರೋದ್ರಿಂದ ಇವತ್ತು ನಾಯಕ ನಟ ಇರ್ಬೋದು, ನಾಯಕಿ ಇರ್ಬೋದು, ಅಥವಾ ವಿಲ್ಲನ್ ಇರ್ಬೋದು, ಇವರೆಲ್ಲರಿಗೂ ಅದ್ಭುತವಾದಂಥ ಒಂದು ಕಾಂಬಿನೇಷನ್ ಬಂದಿದೆ ಸರ್. ಹಾಗಾಗಿ
ಇವಾಗ ಅವಾಗಲಂಗೆ 50 ಡೇಸ್ 100 ಡೇಸ್ ಏನಿಲ್ಲ, ಒಂದು 4 ವಾರ ಅಂದರೆ ಹೆಚ್ಚು. ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲೇ ನಮ್ಮ ದುಡ್ಡು ಬರುತ್ತೆ ಆಲ್ಮೋಸ್ಟ್. ಸರ್ ಇಲ್ಲಿ ಎರಡು ವಿಷಯ ನಮಗೆ ಕಾಣಿಸುತ್ತೆ ಇಂಡಸ್ಟ್ರಿನ ಅನಲೈಸ್ ಮಾಡುವಾಗ. ಒಂದು, ಆ್ಯಕ್ಟಿವ್ ಪ್ರೊಡ್ಯೂಸರ್ಗಳು ವರ್ಷಕ್ಕೆ ಒಂದಾದರೂ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು. ಇನ್ನೊಂದು ಕಡೆ ಸ್ಟಾರ್ಗಳು ಈಗ ಪ್ಯಾನ್ ಇಂಡಿಯನ್ ರೇಸಲ್ಲಿ ಬಿದ್ದಿರೋದ್ರಿಂದ ಒಂದೊಂದು ಸಿನಿಮಾಗೆ 3 ರಿಂದ 4 ವರ್ಷ ತೆಗೆದುಕೊಳ್ತಾ ಇದೆ ಅಂತ. ನೀವು ನಿಮ್ಮ ಮೊದಲನೇ ಸಿನಿಮಾನೇ ದರ್ಶನ್ ಅವ್ರ ಜೊತೆ ಮಾಡಿದ್ರಿ. ದರ್ಶನ್ ಅವರ ಸಮಕಾಲೀನರು ಯಾರ್ಯಾರು ಇದ್ದಾರೆ ಈಗ? ಆ ನಟರೆಲ್ಲರೂ ಕೂಡ ಒಂದೊಂದು ಸಿನಿಮಾಗೆ ತುಂಬ ಟೈಮ್ ತೆಗೆದುಕೊಳ್ತಾ ಇದ್ದಾರೆ. ನೀವು ಹತ್ತಿರದಿಂದ ಈ ಸ್ಟಾರ್ಗಳ ಚಲನವಲನಗಳನ್ನು ನೋಡಿರ್ತೀರ. ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ? ಪ್ರೇಕ್ಷಕರಿಗೆ ಅವರು ಬಯಸೋವಂಥ ಕಂಟೆಂಟನ್ನು ಕೊಡೋದ್ರಲ್ಲಿ ನಮ್ಮ ಇಂಡಸ್ಟ್ರಿ ಸೋಲ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಈಗ ನಾವು ಹಾಗೆ ಯಾಕೆ ಅನ್ಬೇಕು. ಈಗ ಸುದೀಪ್ ಅವರು ಮೊನ್ನೆ ಮಾಡಿದ್ರು, ಇವಾಗ ಮ್ಯಾಕ್ಸ್ ಮಾಡಿದ್ರು, ಈಗ ಮಾರ್ಕ್ ಮಾಡ್ತಾ ಇದ್ದಾರೆ. 6 ತಿಂಗಳಲ್ಲಿ ಫಿನಿಶ್ ಇದು ಮಾಡಿ ಡಿಸೆಂಬರಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಅವರು ಏನು ಹೇಳಿದ್ದಾರೆ, ವರ್ಷಕ್ಕೆ ನಾನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಪ್ರೇಕ್ಷಕರನ್ನ ಕಾಯಿಸಲ್ಲ, 2 ಸಿನಿಮಾ ಕೊಡ್ತೀನಿ ಅಂತ. ಅದೇ ಥರ ವಿಜಯ್ ಸರ್ ಹೇಳಿದ್ದಾರೆ, ಒಳ್ಳೆ ಕಥೆಗಳು ಬಂದರೆ ನಾನು ರೆಡಿ ಇದ್ದೀನಿ, ಇನ್ಮೇಲೆ ಅದೇ ಥರನೇ ಮಾಡಬೇಕು ಅಂತೇಳಿ ಎಲ್ಲ ನಾಯಕ ನಟರು ಮಾತಾಡ್ಕೊಂಡಿದ್ದಾರೆ. ಕಾರಣ ಏನಂದರೆ, ಇವತ್ತು ಯಾವುದೋ ಒಂದು ನಾವು ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕೋಗಿ 3 ವರ್ಷ 4 ವರ್ಷ ಮಾಡ್ಕೊಂಡು ಇಲ್ಲಿ ಇಂಡಸ್ಟ್ರಿನಲ್ಲಿ ನಮ್ಮಲ್ಲಿ ಈಗ ತೆಲುಗು ಇಂಡಸ್ಟ್ರಿನಲ್ಲಿ ಸೆಕೆಂಡ್ ಲೈನ್ ಹೀರೋಗಳು ಬೆಳೆದಿದ್ದಾರೆ. ನಮ್ಮಲ್ಲಿ ಅದೇ ಕೊರತೆ. ಫಸ್ಟ್ ಲೈನ್ ಲೀಡರ್ ಬಿಟ್ಟರೆ ಈಗ ನೋಡಿ, ಈಗ ಒಳ್ಳೆ ಕಂಟೆಂಟ್ ಇದ್ದು ಚೆನ್ನಾಗಿದೆ ಅಂತಂದ್ರೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಗಮನ ಹರಿಸ್ಬೇಕು ಅಂತೇಳಿ ಅದು ಚಿಂತನೆಯಲ್ಲಿ ಇದ್ದೀವಿ ಸರ್. ನಾನು ಹೇಳಿದ್ದೀನಿ ನನ್ನ ಮಗವ್ರಿಗೆ, ಒಳ್ಳೊಳ್ಳೆ ಕತೆ ಬಂದಾಗ ಈಗ ಆಲ್ರೆಡಿ ನಾವು ಲೈನಪ್ಪಲ್ಲಿದ್ದೀವಿ. ಸೊ ಮಾರ್ಚಲ್ಲಿ ಈಗ ಹೇಳೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಾವು ಕಂಟಿನ್ಯೂಟಿ ವರ್ಷಕ್ಕೆ 2 ಸಿನಿಮಾ ಮಾಡಲೇಬೇಕು, ಒಳ್ಳೊಳ್ಳೆ ಕಥೆಗಳು ಬಂದರೆ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ಸರ್. ಸರ್ ನಿಮಗನ್ಸುತ್ತಾ KGF, ಕಾಂತಾರ, ಈಗ ಸೂಫ್ರಮ್ ಸೋ ಕಂಟೆಂಟ್ ಹಿಟ್ ಆಗಿದೆ, ಇವುಗಳು ಬಂದ ಮೇಲೆ ನಿಧಾನವಾಗಿ ಆಡಿಯನ್ಸ್ ಅಭಿರುಚಿಗಳು ಚೇಂಜ್ ಆಗಿದೆ ಅಂತ? ಖಂಡಿತ. ಇವಾಗ ಒಂದು ಕಡಿಮೆ ಬಡ್ಜೆಟಲ್ಲಿ ತೆಗೆದಂಥ ಒಂದು ಸೂಫ್ರಮ್ ಸೋ ಕಾರಣ ಏನಂದರೆ, ಜನಕ್ಕೆ ಸರ್ ತಿಂಗಳೆಲ್ಲ ಅವನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅಥವಾ ಓನ್ ಇಂಡಸ್ಟ್ರಿ ಇಟ್ಕೊಂಡಿರ್ಬೋದು, ಅಥವಾ ಕೂಲಿ ಕಾರ್ಮಿಕರು ಇರ್ಬೋದು, ಇವು ಫ್ಯಾಕ್ಟ್ರಿಗಳಿಗೆ ಹೋಗೋ ಅಂಥವ್ರಿಗೆ ವಾರ ಪೂರ್ತಿ ಅವರು ಸ್ಟ್ರಗಲ್ ಪಟ್ಟಿರ್ತಾರೆ. ವಾರಕ್ಕೊಂದು ದಿವಸ ರಿಲ್ಯಾಕ್ಸ್ ಮಾಡ್ಕೊಬೇಕಂತಲ್ಲ, ಆದ್ರೂ ರಜಾಗಳು ಸಿಕ್ಕಿದಾಗ ಒಂದು 2 ಅವರ್ ಬಂದು ಸಿನಿಮಾ ನೋಡ್ಕೊಂಡು ಅವ್ರ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಬೇಕು ಅಂತೇಳಿ ಬರ್ತಾರೆ. ಅವಾಗ ಒಳ್ಳೆ ಸಿನಿಮಾ ಬಂದಾಗ ಕಂಟಿನ್ಯೂಟಿ ಅದೇ. ಈಗ ನೋಡಿ, ಈಗಾಗಲೇ 3 ಸಿನಿಮಾ ಕಂಟಿನ್ಯೂ ಕನ್ನಡದಲ್ಲಿ ಗೆದ್ಕೊಂಬಂದು. ಸೊ ಇನ್ನು ಬರೋ ಸಿನಿಮಾಗಳು ಅದೇ ರೀತಿ ಆದಾಗ ನಿಜವಾಗ್ಲೂ ಒಳ್ಳೆ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ನಂಬರ್ 1 ಹಂತಕ್ಕೆ ಬಂದಿದೆ ಸರ್. ಸರ್ ಈಗ ಡಿಸೆಂಬರ್ 11ಕ್ಕೆ ಡೆವಿಲ್ ಬರ್ತಾ ಇದೆ, 25ಕ್ಕೆ 45 ಮಾರ್ಕ್ ಬರ್ತಾ ಇದೆ. ಎಲ್ಲವೂ ಬ್ಯಾಂಕೆಬಲ್ ಸಿನಿಮಾಗಳೇ, ಅಂದರೆ ಒಂದು ಟಾರ್ಗೆಟ್ ಇಟ್ಕೊಂಡು ಬರ್ತಾ ಇರೋವಂಥ ಚಿತ್ರಗಳು. ಅದು ಸೋಲು ಗೆಲುವನ್ನ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ ಅವರ ಪರ್ಸ್ನಲ್ ಇಮೇಜ್ ಕೂಡ ಇರುತ್ತೆ ಸ್ಟಾರ್ಗಳಿಗೆ. ಅಂದರೆ ಸಿನಿಮಾ ಹಿಟ್ ಆಗಲೇಬೇಕು ಅಂತ, ಒಂದು ರೇಸಲ್ಲಿ ಬಿದ್ದಿದ್ದೀವಿ ಅಂದಮೇಲೆ ನಮ್ಮ ಸಿನಿಮಾನ ಹಿಟ್ ಮಾಡಿಸ್ಕೊಳ್ಳೋ ಅಂಥ ಜವಾಬ್ದಾರಿ ಇದ್ದೇ ಇರುತ್ತೆ. ದರ್ಶನ್ ಅವರು ಇಲ್ಲದ ಚಿತ್ರರಂಗ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಈಗ? ಸರ್ ಇವಾಗ ನಾನು ಮಾತಾಡೋದು ಅಪಸ್ತ ಅಂತ ಭಾವಿಸ್ತೀನಿ. ಆದ್ರೂ ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿ ಆ ಮಟ್ಟಿನ ಒಂದು ಇವತ್ತು ತಾವು ನೋಡಿರ್ಬೇಕು, ದೊಡ್ಡ ನಟರ ಒಂದು ಸಿನಿಮಾ ಮಾಡಬೇಕಂದ್ರೆ ಕಡಿಮೆ ಅಂದ್ರೂ 40-50 ಕೋಟಿ ಬೇಕೇ ಬೇಕು ಸರ್. ಸೊ ಹಾಗಾಗಿ ಇವತ್ತು ಹಿಂದೆ ನಾನು ಸಾರಥಿ ಮಾಡಿದಂಥ ಸಂದರ್ಭದಲ್ಲೂ ಸಹ ಜನ ಕಂಟೆಂಟ್ ಚೆನ್ನಾಗಿತ್ತು ಅಂತ ಕೈ ಹಿಡಿದ್ರು. ಇವಾಗಲೂ ಅದೇ ಥರ ಸರ್, ಏನೂ ಆಗಲ್ಲ. ಅದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಹೇಳ್ಬಾರ್ದು, ಯಾಕಂದರೆ ನನ್ನ ಸಿನಿಮಾ ಇರೋದ್ರಿಂದ ಇವನು ಬೇಕು ಅಂತ ಹೇಳ್ತಾನೆ ನಂಗಾಗುತ್ತೆ. ಒಳ್ಳೇದಾಗುತ್ತೆ ಸರ್, ನನ್ನ ಅನಿಸಿಕೆ ಖಂಡಿತ ಒಳ್ಳೇದಾಗುತ್ತೆ. ಜನ ಕೈ ಹಿಡಿತಾರೆ, ನಿರ್ಮಾಪಕರಿಗೂ ಯಾವುದೇ ಒಂದು ಇದರಲ್ಲಿ ತೊಂದರೆ ಆಗಲ್ಲ ಸರ್. ಓಕೆ ಸರ್, ಕೊನೆಯದಾಗಿ ಈಗ ಲ್ಯಾಂಡ್ ಲಾರ್ಡ್ ರಿಲೀಸ್ಗೆ ನೀವು ತಯಾರಿ ಮಾಡ್ಕೊಳ್ತಾ ಇದ್ದೀರಾ. ಒಂದಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿದೆ, ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನ ಬಿಡ್ತಾ ಇದ್ದೀರಾ, ಯಾವ ಸೀಕ್ರೆಟು ಬಿಟ್ಕೊಟ್ಟಿಲ್ಲ ಇನ್ನೂ ಕೂಡ. ದುನಿಯಾ ವಿಜಯ್ ಅವ್ರಿಗೂ ಕೂಡ ಒಂದಷ್ಟು ಪ್ರಾಮಿಸ್ಗಳನ್ನ ಉಳಿಸ್ಕೊಳ್ಳೋ ಅಂಥ ತುಡಿತದಲ್ಲೇ ಇದ್ದಾರೆ ಅವರು. ಭೀಮಾ ಆದಮೇಲೆ ಈಗ ಅವರು ಬೇರೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರ ಮೇಲೆ ಕೂಡ ಸಾಕಷ್ಟು ಭರವಸೆಗಳಿದೆ. ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯಾವ ಥರ ಲ್ಯಾಂಡ್ ಲಾರ್ಡು ಗಿಫ್ಟಾಗಿ ರಿಲೀಸ್ ಆಗ್ಬೋದು ಸರ್? ಈಗ ನಾನು ನಿಮ್ಗೆ ಹೇಳಿದೆ, ಈಗ ಫಸ್ಟ್ ವೀಕಲ್ಲಿ ಒಂದು ಸಾಂಗ್ ಹೇಳ್ತೀನಿ ಒಂದು ನಿಮಿಷ. ಸೆಕೆಂಡ್ ವೀಕಲ್ಲಿ
ಏನು ನಾವು ಮೊನ್ನೆ ಏನು ಸರ್ ಈ ಟೀಸರ್ ಬಿಟ್ವಲ್ಲ, ಟೀಸರಲ್ಲಿ ಏನಂತ ಇತ್ತು ಸರ್ವೈವರ್ ಅಂತ ಇತ್ತು. ನೆಕ್ಸ್ಟ್ ರೂಲರ್ ಬರ್ತಾನೆ. ಆ ಟೀಸರ್ನ ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ. ಅದಾದಮೇಲೆ ಸರ್ ಒಂದು ಸಾಂಗ್ ಕೊಡ್ತೀವಿ ಸರ್. ನಿಜವಾಗ್ಲೂ ನಾನಂತೂ ಅನ್ಕೊಂಡಿದ್ದೀನಿ ಜನ ಅದನ್ನು ಮನೆ ಮಾತಾಗಿ ಅಥವಾ ದಿನನಿತ್ಯ ಅದನ್ನು ಗುಂಗಲ್ಲೇ ಒಂದು ಸುಮಾರು ವರ್ಷಗಳ ಕಾಲ ಗುಂಗಲ್ಲೇ ಇರ್ತಾರೆ ಆ ವಾರ್ಡ್ ಕೇಳಿ ಅಂತೇಳಿ ಅಂದ್ಕೊಂಡಿದ್ದೀನಿ ಸರ್. ಆ ವಾರ್ಡು ರಚಿತಾರಾಮ್ ಅವರು, ದುನಿಯಾ ವಿಜಯ್ ಅವರು ಪೇರಲ್ಲಿ ಒಂದು ಆಫ್ಟರ್ 50 ಇಯರ್ಸ್ 45 ಇಯರ್ಸ್ ಏಜ್ ಆದ ನಂತರ ಗಂಡ ಹೆಂಡ್ತಿ ಯಾವ ರೀತಿ ಒಂದು ಇದ್ದಿದೆ ಅಂತ ತುಂಬ ಅದ್ಭುತವಾಗಿ ಯೋಗರಾಜ್ ಭಟ್ ಸರ್ ಒಂದು ಲಿರಿಕ್ಸ್ ಬರೆದಿದ್ದಾರೆ. ಅದೇ ನಮ್ಮ ಅಜನೀಶ್ ಸರ್ ಮ್ಯೂಸಿಕ್ ತುಂಬ ಬಂದಿದೆ ಸರ್. ಇನ್ನು ಹೇಳ್ಬೋದೋ ಬೇಡವೋ ಅದು, ಯಾಕಂದರೆ ರಿಲೀಸ್ ಮಾಡಿಲ್ವಲ್ಲ, ಅಲ್ಲ ಹೇಳ್ಬಿಡ್ತೀನಿ. ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಸರ್. ಓಕೆ ಸರ್, ಒಳ್ಳೇದಾಗಲಿ. ಶ್ರೀರಾಮಚಂದ್ರ ಅವತ್ತು 14 ವರ್ಷಗಳ ವನವಾಸ ಕಳ್ಕೊಂಡು ಬಂದರು. ನೀವು 14 ವರ್ಷಗಳ ನಂತರ ಮತ್ತೆ ಗಾಂಧಿನಗರಕ್ಕೆ ಕಾಲು ಇಡ್ತಾ ಇದ್ದೀರಾ. ಒಳ್ಳೇದಾಗಲಿ. ನಮ್ಮ ಇಂಡಸ್ಟ್ರಿಗೆ ಒಂದು ಹಿಟ್ಟಾಗುವಂಥ ಟಾನಿಕ್ ನಮ್ಮ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ನಿರ್ಮಾಪಕರಾಗಿರೋ KV ಸತ್ಯಪ್ರಕಾಶ್ ಅವರ ಮಾತು. ಹೊಸ ಸವಾಲುಗಳನ್ನು ನಾವು ಯಾವಾಗಲೂ ದಾಟ್ತಾನೆ ಮುಂದೆ ಹೋಗಬೇಕು. ಅದೇ ದಾರಿಯಲ್ಲಿ ಲ್ಯಾಂಡ್ಮಾರ್ಕ್ ಚಿತ್ರ ಜನವರಿ 23ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ. ಒಂದಷ್ಟು ಸರ್ಪ್ರೈಸ್ಗಳು ಕಾಯ್ತಾ ಇದೆ, ನೀವು ವೆಯ್ಟ್ ಮಾಡ್ತಾ ಇರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸತ್ಯಪ್ರಕಾಶ್ ಅವರು ಆಡ್ತಾ ಹೋದರು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.